ನಮಸ್ಕಾರ ಏನ್ರಿ ಮುರಳಿ ಸುಚಿ ಕಿಚ್ಚಿ ಚಾನಲ್ ಏನು ಮಾಡಿದ್ದೀರಾ ಇವತ್ತು? ತುಂಬ ಜನ ಕೇಳ್ತಾ ಇದ್ರು, ಮುರಳಿಯವರೇ ಡಾಬಾ ಸ್ಟೈಲಲ್ಲಿ ಒಂದು ಪನ್ನೀರ್ ಮಸಾಲ ಮಾಡಿ ತೋರಿಸಿ ಅಂತ. ಒಳ್ಳೆ ಪನ್ನೀರ್ನ ಹಾಕಿ ಒಂದು ಡಾಬಾ ಶೈಲಿಯಲ್ಲಿ ಒಂದು ಪನ್ನೀರ್ ಮಸಾಲ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. Namaste. Welcome back to Suchi Kichi with Murli. This video is sponsored by Amrit Noni Gastrin. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ. ಅಮೃತ್ ನೋನಿ ಗ್ಯಾಸ್ಟ್ರೈನ್. Sunpure Sunflower Oil. Sunpure physically refined sunflower ಎಣ್ಣೆ. Millets, nature to mankind. Nandini, ಲಕ್ಷಾಂತರ ಗ್ರಾಹಕರ ಮೆಚ್ಚುಗೆಯ ಬ್ರ್ಯಾಂಡ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ರಿಕ್ವೆಸ್ಟೆಡ್ ರೆಸಿಪಿ ಡಾಬಾ ಸ್ಟೈಲ್ ಪನ್ನೀರ್ ಮಸಾಲ. ಡಾಬಾ ಸ್ಟೈಲ್ ಪನ್ನೀರ್ ಮಸಾಲ ಒಂದು ಒಳ್ಳೆ ಸೈಡ್ ಡಿಶ್. ಇದು ಒಳ್ಳೆ ಗ್ರೇವಿ, ಪೂರಿ, ಚಪಾತಿ, ರೋಟಿ, ನಾನ್, ಜೀರಾ ರೈಸ್ ಜೊತೆಗೆ ಒಂದು ಸೂಪರ್ ಆಗಿರೋಂಥ ಕಾಂಬಿನೇಷನ್ ಡಾಬಾ ಸ್ಟೈಲ್ ಪನ್ನೀರ್ ಮಸಾಲ. ಡಾಬಾ ಸ್ಟೈಲ್ ಪನ್ನೀರ್ ಮಸಾಲಾಗೆ ಬೇಕಾಗುವ ಪದಾರ್ಥಗಳು: ಪನ್ನೀರ್, ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕಸೂರಿ ಮೇಥಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಅರ್ಶಿನದ ಪುಡಿ, ಕಾಶ್ಮೀರಿ ಚಿಲ್ಲಿ ಪೌಡರ್, ಜೀರಿಗೆ, ಚಕ್ಕೆ, ಬಿರಿಯಾನಿ ಎಲೆ, ಲವಂಗ, ಏಲಕ್ಕಿ, ಬೆಣ್ಣೆ, ಎಣ್ಣೆ, ಉಪ್ಪು. ಡಾಬಾ ಸ್ಟೈಲ್ ಪನ್ನೀರ್ ಮಸಾಲ ತುಂಬಾ ರುಚಿಯಾಗಿರುತ್ತೆ. ಯೂಶ್ವಲಿ ಡಾಬಾಸ್ಗೆ ಹೋದಾಗ ನಾವು ಆರ್ಡರ್ ಮಾಡಿ ತಿಂತೀವಿ. ಮನೆಯಲ್ಲೂ ಅದೇ ರೀತಿ ಡಾಬಾ ಶೈಲಿಯಲ್ಲಿ ರುಚಿಯಾಗಿ ನೀವು ಮಾಡ್ಕೋಬೋದು. ಮೊದಲನೇದಾಗಿ ಇಲ್ಲಿ ನಾವು ಪನ್ನೀರ್ 200 ಗ್ರಾಮ್ಸ್ ಪನ್ನೀರ್ನ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪನ್ನೀರ್ ಹಾಗೂ ಆನಿಯನ್, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ನಾವು ಬೆಣ್ಣೆಲಿ ಫ್ರೈ ಮಾಡಿ ಇಟ್ಕೋಬೇಕು. ಇದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಡಾಬಾ ಶೈಲಿಲಿ ಬೇಕು ಅಂದರೆ ಇದನ್ನು ಬಟರಲ್ಲಿ ನಾವು ಫ್ರೈ ಮಾಡಿ ಇಟ್ಕೋಬೇಕು. ಮೊದಲನೇ ಸ್ಟೆಪ್ಪಿಗೆ ನಾವು ಪನ್ನೀರ್, ಈರುಳ್ಳಿ ಹಾಗೂ ಕ್ಯಾಪ್ಸಿಕಮ್ನ ಬೆಣ್ಣೆಲಿ ಹುರ್ಕೊಳ್ಳೋಣ. ನಾನು ಬಳಸ್ತಾ ಇದ್ದೀನಿ ನಂದಿನಿ ಅವರ ಅನ್ಸಾಲ್ಟೆಡ್ ಬಟರ್, ಉಪ್ಪು ರಹಿತ ಬೆಣ್ಣೆ. 1 ಟೀ ಸ್ಪೂನ್ ಅಷ್ಟು ಬಟರ್. ಮೊದಲನೇದಾಗಿಲ್ಲಿ ಈರುಳ್ಳಿ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಳ್ಳಿ, ಅಥವಾ ಉದ್ದಕ್ಕೆ ಲೆಂತ್ ವೈಸ್ ಎರಡೂ ಮಾಡಿದ್ದೀನಿ ನಾನು. ಒಂದು ದೊಡ್ಡ ಈರುಳ್ಳಿಯಷ್ಟು ಕ್ಯೂಬ್ಸ್ ಹಾಗೂ ಒಂದು ಸಣ್ಣ ಕ್ಯಾಪ್ಸಿಕಮ್ ಎರಡನ್ನೂ ಈಗ ನಾವು ಬಟರಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ವೆರಿ ಲೈಟಾಗಿ ಉಪ್ಪನ್ನ ಸ್ಪ್ರಿಂಕಲ್ ಮಾಡ್ಕೊಳ್ಳಿ, ಜಾಸ್ತಿ ಬೇಡ, ಸುಮ್ಮನೆ ಜಸ್ಟ್ ಸ್ಪ್ರಿಂಕಲ್ ಮಾಡೋಷ್ಟು. ಇಲ್ಲಿ ಕ್ಯಾಪ್ಸಿಕಮ್ ಹಾಗೂ ಈರುಳ್ಳಿ ಬೇಯಬೇಕು ಅಂತೇನಿಲ್ಲ, ಜಸ್ಟ್ ಇಲ್ಲಿ ಬಟರಲ್ಲಿ ನಾವು ಟಾಸ್ ಮಾಡೋದು. ಕ್ರಂಚಿ ಆಗಿರಬೇಕು ಅದು ಗ್ರೇವಿಲಿ, ಆಗ ಚೆನ್ನಾಗಿರುತ್ತೆ. ಮೆತ್ತಗೆ ಬೆಂದರೆ ಆ ಟೇಸ್ಟೇ ಬೇರೆ ಥರ ಒಳ್ಳೆ ಫ್ಲೇವರ್ ಬರ್ತಾ ಇದೆ. ಈರುಳ್ಳಿ ಹಾಗೂ ಕ್ಯಾಪ್ಸಿಕಮ್ ಘಮ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಬಟರಲ್ಲಿ ಟಾಸ್ ಮಾಡ್ತಾ ಇರೋದು ಆಗಿದೆ. ಈಗ ಕ್ರಂಚಿಯಾಗಿ ಆಗಿದೆ. ಒಂದು ಸೈಡ್ಗೆ ತೆಗೆದಿಟ್ಕೊಳ್ಳೋಣ. ಹೇ, ನಾ ಹೇಗೆ ಕಾಣಿಸ್ತಿದ್ದೀನಿ? ಆಹಾ, ಯಮ್ಮಿ, ಟೇಸ್ಟಿ. ಸಾರಿ, ಯಮ್ಮಿ, ಟೇಸ್ಟಿ. ನೀ ಸೀರೆಯ ಉಟ್ಟು ವಯ್ಯಾರದಿ ಬಂದೆ, ನಾ ಒಮ್ಮೆ ನಿನ್ನ ಮತ್ತೊಮ್ಮೆ ನನ್ನ ಅಡುಗೆಯನ್ನ ನೋಡುತ್ತಲೇ ನಿಂತೆ. ವಾರೆ ವಾ, ಮಾಸ್ಟರ್ ಶೆಫ್ ಆದ್ರೂ ಕವಿ. ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ಹೆಲ್ದಿ, ಕೆಮಿಕಲ್ ಫ್ರೀ ಮತ್ತು ಇದರಲ್ಲಿದೆ ವಿಟಮಿನ್ಸ್ ಎ, ಡಿ ಮತ್ತು ಇ. 30 ವರ್ಷಗಳಿಂದ ಶುದ್ಧತೆ ಮತ್ತು ಆರೋಗ್ಯದ ಪರಿಪೂರ್ಣ ಅನುಬಂಧ. ಸ್ವಲ್ಪ ಚಿಲ್ಲಿ ಪೌಡರ್, ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಹಾಗೂ ಸ್ಪ್ರಿಂಕಲ್ ಮಾಡೋಷ್ಟು ಸಾಲ್ಟ್. ಜಾಸ್ತಿ ಹಾಕೋಬೇಡಿ, ಸುಮ್ಮನೆ ಲೈಟಾಗಿ, ಸುಮ್ಮನೆ ಜಸ್ಟ್ ಆ ಬಟರಲ್ಲಿ ಕೋಟ್ ಆಗೋಷ್ಟು ಮಾತ್ರ. 1 ರಿಂದ 2 ನಿಮಿಷಗಳ ಕಾಲ ಅಷ್ಟೇ ನೀವು ಇದನ್ನು ಸ್ಟರ್ ಫ್ರೈ ಥರ ಮಾಡ್ಕೋಬೇಕು. ಯಾಕಂದರೆ ಪನ್ನೀರ್ ಹಾರ್ಡ್ ಆಗಬಾರ್ದು, ಸಾಫ್ಟ್ ಆಗಿರಬೇಕು ನಮಗೆ. ಈಗ ಇದನ್ನು ಒಂದು ತಟ್ಟೆಗೆ ತೆಗೆದಿಡ್ತೇನೆ. ಪನ್ನೀರ್, ಆನಿಯನ್ ಹಾಗೂ ಕ್ಯಾಪ್ಸಿಕಮ್ನ ಬೆಣ್ಣೆಯಲ್ಲಿ ಹುರಿದು ತೆಗೆದಿಟ್ಕೊಂಡಿದ್ದೀವಿ. 200 ಗ್ರಾಮ್ಸ್ ಪನ್ನೀರ್ಗೆ, ಆ ಡಾಬಾ ಸ್ಟೈಲ್ ಪನ್ನೀರ್ ಮಸಾಲಾಗೆ ಅರ್ಧ ಕಪ್ಪಷ್ಟು ಗಟ್ಟಿಯಾದಂಥ ಮೊಸರು. ಇಲ್ಲಿ ಗ್ರೇವಿಗೆ ಏನು ಬೇರೆ ಬೇಸ್ ಇಲ್ಲ, ಇದೇನೆ ಆ ಗ್ರೇವಿ ಬೇಸ್ ಥಿಕ್ಕಾಗಿ ಆ ಕ್ರೀಮಿ ಗ್ರೇವಿ ಬರೋದಕ್ಕೆ ನಮಗೆ ಇಲ್ಲಿ ಮೊಸರು ಮೇನ್ ಆಗಿ. ಸ್ವಲ್ಪ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಯಾವುದೇ ಡಿಶ್ಗೆ ಮೊಸರು ಹಾಕೋದಕ್ಕಿಂತ ಮುಂಚೆ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಹಾಗೂ ನಾವು ಗ್ರೇವಿಗೆ ಹಾಕೋಂಥ ಡ್ರೈ ಪೌಡರ್ಸ್ ಎಲ್ಲ ನಾನು ಇಲ್ಲೇ ಮೊಸರಿಗೆ ಆ್ಯಡ್ ಮಾಡ್ತೀನಿ. ನಂತರ ಅದನ್ನು ಗ್ರೇವಿಗೆ ಸೇರಿಸ್ಕೋತೀನಿ. 1 ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್, ಅಚ್ಕಾರದ ಪುಡಿ. ಖಾರಕ್ಕೆ ಅಚ್ಕಾರದ ಪುಡಿ, ರುಚಿ ಹಾಗೂ ಬಣ್ಣಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡರ್. ಇದಿಲ್ಲ ಅಂದರೆ ನೀವು ಬ್ಯಾಡಗಿ ಮೆಣಸಿನ್ಕಾಯಿನ ನೆನೆಸ್ಕೊಂಡು ಅದರ ಪೇಸ್ಟ್ ಸಹ ಹಾಕೋಬೋದು. ಕಾಶ್ಮೀರಿ ಚಿಲ್ಲಿ ಪೌಡರ್ 1.5 ಟೀ ಸ್ಪೂನ್ ಅಷ್ಟು ಯೂಸ್ ಮಾಡ್ತೀನಿ. ಒಳ್ಳೆ ಕಲರ್ ಬರುತ್ತೆ, ಆದರೆ ಖಾರ ಇರೋದಿಲ್ಲ. ಜೀರಾ ಪೌಡರ್ 1/4 ಟೀ ಸ್ಪೂನ್,
ಧನಿಯಾ ಪುಡಿ 1.5 ಟೀ ಸ್ಪೂನ್, ಧನಿಯಾ ಪೌಡರ್ 1.5 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಸ್ವಲ್ಪ ಕಸೂರಿ ಮೇಥಿ. ಈಗ ಮತ್ತೊಂದು ಸತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊಸರು ಜೊತೆಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ. ಮಿಕ್ಸ್ ಆಗೋದಕ್ಕೂ ಈಸಿ ಆಗುತ್ತೆ. ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಈಗ ಒಂದು ಸೈಡ್ಗೆ ತೆಗೆದಿಟ್ಕೊಳ್ಳಿ. ಈಗ ಇಲ್ಲಿ ನಾನು 200 ಗ್ರಾಮ್ಸ್ ಪನ್ನೀರ್ಗೆ 2 ಟೊಮ್ಯಾಟೊನ ಈಗ ರುಬ್ಕೊಂಡು ಪ್ಯೂರಿ ಫಾರ್ಮ್ ಪೇಸ್ಟ್ ಫಾರ್ಮ್ಗೆ ಮಾಡ್ಕೊಳ್ಳಿ ಗ್ರೇವಿಗೆ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. 2 ಟೊಮ್ಯಾಟೊ ರುಬ್ಬೋದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಟೊಮ್ಯಾಟೊ ಪೇಸ್ಟ್ ರೆಡಿಯಾಗಿದೆ. ಈಗ ಡಾಬಾ ಸ್ಟೈಲ್ ಪನ್ನೀರ್ ಮಸಾಲ ಗ್ರೇವಿನ ತಯಾರಿ ಮಾಡ್ಕೊಳ್ಳೋದು. ನಾನು ಬಳಸ್ತಾ ಇದ್ದೀನಿ ಪ್ಯೂರ್ ಸನ್ಫ್ಲವರ್ ಆಯಿಲ್. 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಎಣ್ಣೆ ಲೆಸ್ ಅಬ್ಸಾರ್ಬ್. ಎಣ್ಣೆ ಕಾದಿದೆ. ಒಗ್ಗರಣೆಗೆ ಜೀರಿಗೆ ಸ್ವಲ್ಪ, 1 ಪೀಸಷ್ಟು ಚಕ್ಕೆ, 2 ಏಲಕ್ಕಿ, 2 ಲವಂಗ, 1 ಬಿರಿಯಾನಿ ಎಲೆ, ಸಣ್ಣದಾಗಿ ಚಾಪ್ ಆಗಿರೋಂಥ ಹಸಿ ಮೆಣಸಿನ್ಕಾಯಿ ಸ್ವಲ್ಪ. ಖಾರ ಜಾಸ್ತಿ ತಿನ್ನಲ್ಲ ಅಂದರೆ ಇದು ಆಪ್ಷನಲ್ ಆಗಿ ಹಾಕೊಳ್ಳಿ. ಸ್ಪೈಸಸ್ದೆಲ್ಲ ಅರೋಮಾ ಬಂದಮೇಲೆ ಈ ಪಾಯಿಂಟಲ್ಲಿ ಈಗ ನಾನು ಮೊಸರು ಜೊತೆ ಪೌಡರ್ಸ್ ಎಲ್ಲ ಹಾಕಿರೋದನ್ನು ಮಿಕ್ಸ್ ಮಾಡ್ತೀನಿ. ಇದನ್ನ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಆಯಿಲ್ ಸಪ್ರೇಟ್ ಆಗೋವರೆಗೂ ಇದನ್ನು ಮಿಕ್ಸಪ್ ಮಾಡ್ಕೊಳ್ಳಿ. ಮೊಸರು ಹಾಕಿದ್ಮೇಲೆ ಕೈ ತಿರುಗಿಸ್ತಾ ಇರಬೇಕು. ಚೆನ್ನಾಗಿ ಇದನ್ನು ಒಂದು 3 ರಿಂದ 4 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿ. ಆ ಎಣ್ಣೆ ಎಲ್ಲ ಸೈಡಲ್ಲಿ ನಮಗೆ ತೇಲ್ತಾ ಬರುತ್ತೆ, ಅಲ್ಲಿವರೆಗೂ ಅಷ್ಟು ಫ್ರೈ ಮಾಡ್ಕೋಬೇಕು. ಅವಾಗಲೇ ಆ ಗ್ರೇವಿ ರಿಚ್ ಆಗಿ ಬರೋದು, ಆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ನಮಗೆ. ಇಲ್ಲಿ ಮೊಸರು ಹಾಕಿರೋದ್ರಿಂದ ಅದರಲ್ಲೇನಿದೆ ಅದು ಬೇಯಬೇಕು, ಆಯಿಲ್ ಸಪ್ರೇಟ್ ಆಗಬೇಕು. ಇಷ್ಟು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಮಿಕ್ಸಪ್ ಮಾಡ್ಕೊಳ್ಳಿ. ನೋಡಿ ಈಗ ಚೆನ್ನಾಗಿ ಬಾಡಿಸ್ಕೊತಾ ಅದ್ರ ಕಲರ್ ಎಷ್ಟು ಚೆನ್ನಾಗಿ ನಮಗೆ ಚೇಂಜ್ ಆಗುತ್ತೆ. ಆಯಿಲ್ ಎಲ್ಲ ಸೈಡಲ್ಲಿ ಸಪ್ರೇಟ್ ಆಗಿದೆ. ಈ ಪಾಯಿಂಟಲ್ಲಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ತೀನಿ. 200 ಗ್ರಾಮ್ಸ್ ಪನ್ನೀರ್ ಗ್ರೇವಿಗೆ 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ಳಿ. ನೋಡಿ ಈಗ ಆಯಿಲ್ ಎಲ್ಲ ಮೇಲೆ ಫ್ಲೋಟ್ ಆಗಿದೆ. ನೋಡಿ ಆ ಕಲರ್, ನೋಡಿ ಆ ರಿಚ್ ಕಲರ್ ಹೇಗೆ ಬಂದಿದೆ. ಈ ಪಾಯಿಂಟಲ್ಲಿ ಈಗ ಟೊಮ್ಯಾಟೊ ರುಬ್ಬಿರೋಂಥದನ್ನು ಟೊಮ್ಯಾಟೊ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ. ಇಲ್ಲಿ ಟೊಮ್ಯಾಟೊನು ಸಹ ಆಯಿಲ್ ಸಪ್ರೇಟ್ ಆಗೋವರೆಗೂ ಇದನ್ನು ಬಾಡಿಸ್ಕೊಳ್ಳಿ. ಮತ್ತೆ ಒಂದು 3 ರಿಂದ 4 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಈ ರೀತಿಯಾಗಿ ಬಾಡಿಸ್ಕೋಬೇಕು. ಈಗ ಟೊಮೆಟೊ ಹಾಕಿ ನೋಡಿ ಮತ್ತೆ ಆಯಿಲ್ ಎಲ್ಲ ಸಪ್ರೇಟ್ ಆಗಿದೆ. ಈ ಪಾಯಿಂಟಲ್ಲಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತೀನಿ. ಪನ್ನೀರ್ ಮಸಾಲ ಅಂದರೆ ಒಂದು ತಿಕ್ಕಾಗಿರೋಂಥ ಗ್ರೇವಿ, ಇಲ್ಲಿ ಜಾಸ್ತಿ ತೆಳುವಾಗಿರಲ್ಲ. ನಿಮಗೆ ತುಂಬ ಗಟ್ಟಿ ಆಗ್ತಾ ಇದೆ ಅಂದರೆ ಒಂಚೂರು ಬಿಸಿನೀರನ್ನ ಆ್ಯಡ್ ಮಾಡಿಕೊಂಡು ಮತ್ತಷ್ಟು ಫ್ರೈ ಮಾಡ್ಕೊಳ್ಳಿ. ನೋಡಿ ಎಣ್ಣೆ ಎಲ್ಲ ಮೇಲ್ಗಡೆ ಫ್ಲೋಟ್ ಆಗಿದೆ ಈಗ ನಮಗೆ. ಈಗ ಇದು ಗ್ರೇವಿ ಕಂಪ್ಲೀಟಾಗಿ ರೆಡಿಯಾಗಿದೆ. ಪನ್ನೀರ್ ಮತ್ತು ಈರುಳ್ಳಿ ಹಾಗೂ ಕ್ಯಾಪ್ಸಿಕಮ್ನ ಆಲ್ರೆಡಿ ನಾವು ಬೆಣ್ಣೆಯಲ್ಲಿ ಟಾಸ್ ಮಾಡಿ ಇಟ್ಕೊಂಡಿದ್ದೀವಿ. ಅದನ್ನು ಕಡೆಯಲ್ಲಿ ಆ್ಯಡ್ ಮಾಡೋಂಥದ್ದು. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಈಗ ಬೆಣ್ಣೆಯಲ್ಲಿ ಟಾಸ್ ಮಾಡಿರೋಂಥ ಆನಿಯನ್, ಕ್ಯಾಪ್ಸಿಕಮ್ ಹಾಗೂ ನಾನು ಪನ್ನೀರ್ನ ಸೇರಿಸ್ತಾ ಇದ್ದೀನಿ. ಈಗ ಫ್ಲೇಮ್ನ ಸ್ವಲ್ಪ ಜೋರು ಮಾಡ್ಕೊಳ್ಳಿ, ಯಾಕಂದರೆ ಮಸಾಲೆ ಎಲ್ಲ ಪನ್ನೀರ್ಗೆ ಕೋಟ್ ಆಗಬೇಕು. ನಮಗೆ ಪನ್ನೀರ್ಗೆ ಹಿಡ್ಕೋಬೇಕು ಮಸಾಲೆ ಎಲ್ಲ. ಈ ರೀತಿಯಾಗಿ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಹಾಗೆ ನಮಗೆ ಗ್ರೇವಿಲಿ ತಿನ್ನೋದಕ್ಕೆ ಕ್ರಂಚಿಯಾಗಿ ಸಿಗಬೇಕು. ಈಗ ಪನ್ನೀರ್ಗೆ ಮಸಾಲೆ ಎಲ್ಲ ಕೋಟ್ ಆಗಿದೆ. ಈಗ ನಮಗೆ ಫೈನಲ್ ಆಗಿ ಈಗ ಕಡೆಯಲ್ಲಿ ಕಸೂರಿ ಮೇಥಿ ಸ್ವಲ್ಪ ಒಳ್ಳೆ ಘಮ ಕೊಡುತ್ತೆ. ಇದು ನಾರ್ತ್ ಇಂಡಿಯನ್ ಗ್ರೇವಿಗಳಲ್ಲಿ ಒಳ್ಳೆ ಅರೋಮಾ ಈ ಕಸೂರಿ ಮೇಥಿದು, ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಢಾಬಾ ಸ್ಟೈಲ್ ಪನ್ನೀರ್ ಮಸಾಲ ರೆಡಿಯಾಗಿದೆ. ಈಗ ಡಿಶ್ ಔಟ್ ಮಾಡ್ಕೊಳ್ಳೋಣ. ದಾಬಾ ಸ್ಟೈಲಲ್ಲಿ ಪನ್ನೀರ್ ಮಸಾಲ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬ ಜನ ದಾಬಾಲ್ಲಿ ಹೋಗಿ ತಿನ್ನುವಂಥ ಒಂದು ವಾಡಿಕೆ ಇದೆ. ವೀಕ್ ಡೇಸಲ್ಲಿ, ವೀಕೆಂಡಲ್ಲಿ ಒಂದು ಸರಿ ಹೋಗ್ತಾರೆ. ಅಲ್ಲಿ ಸಿಗುವಂಥ ಒಂದು ಅದ್ಭುತವಾದಂಥ ರುಚಿಕರವಾದಂತಹ ಎಲ್ಲರೂ ಇಷ್ಟಪಡುವಂತಹ ಪನ್ನೀರಿನ ಮಸಾಲ ನಮ್ಮ ಇವತ್ತಿನ
ಶುಚಿ ಕಿಚಿ ವಿತ್ ಮುರುಳಿ ಚಾನಲ್ನಲ್ಲಿ. ಅದ್ಭುತವಾಗಿರುತ್ತೆ, ಮನೇಲಿ ನೀವು ಮಾಡ್ಕೋಬೋದು. ಯಾಕಂದರೆ ನೋಡಿದ್ರೆ ಗೊತ್ತಾಗ್ತದೆ, ಸೇಮ್ ಡಾಬಾಲ್ ಹೆಂಗಿರುತ್ತೋ ಸೇಮ್ ಕಲರ್, ಸೇಮ್ ಅದೇ ನೀವು ತಿಂದಾಗ, ನೀವು ಮನೇಲಿ ಮಾಡಿದಾಗ ನಮ್ಮ ಚಾನಲ್ ಏನು ಬರುತ್ತೋ ಅಡುಗೆ ಅದು ನಿಮ್ಮ ಮನೇಲೂ ಬರಬೇಕು. ಅದನ್ನು ತಿನ್ನೋಕ್ಕೆ ಒಳ್ಳೆ ರೋಟಿ, ನಾನು ಇವೆಲ್ಲ ಚೆನ್ನಾಗಿರುತ್ತೆ. ಮನೆಯಲ್ಲಿ ರೋಟಿ ನಾನು ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಿದೆ ಅಂದಾಗ ನಾವು ಒಳ್ಳೆ ಒಂದು ಚಪಾತಿ ಪೂರಿಗೋ ಇದನ್ನು ಯೂಸ್ ಮಾಡ್ಬೋದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಂದಿನಿಯ ಪನ್ನೀರನ್ನು, KMF ಅವರ ಪನ್ನೀರನ್ನು ನಾವು ಬಳಸ್ತಾ ಇದ್ದೀವಿ. ಪನ್ನೀರ್ ಬಳಸಿದೀವಿ. ಎಸ್, ನೋಡಿ ಪನ್ನೀರ್ ನೋಡಿ ಹಿಂಗಿರಬೇಕು, ತಿಂದಾಗ ಸಾಫ್ಟಾಗಿ ಕಾಣ್ತಾ ಇರಬೇಕು, ಸ್ಪಂಜ್ ಥರ ಇರಬೇಕು ತಿಂತಾ ಇದ್ರೆ. ಟ್ಯಾಂಗಿ ಆಗಿದೆ. ಮೊಸರು ಬಳಸಿರ್ತೀವಲ್ಲ, ಸ್ವಲ್ಪ ಖಾರ ಬೇಕಾ ನಿಮಗೆ? ಸರಿ, ಯಾವ್ಯಾವ ಡಿಶ್ ಹೆಂಗಿರಬೇಕು ಹಂಗೆ ಇರಬೇಕು. ಎಲ್ಲವೂ ಖಾರವಾಗಿ ತಿಂತೀವಿ ಅಂದರೆ ಏನೋ ಸ್ವಲ್ಪ ಮಿಸ್ಟೇಕ್ ಇದೆ ಅಂತ. ಚೆನ್ನಾಗಿದೆ, ಅದ್ಭುತವಾಗಿದೆ. ಒಂದು ಸರಿ ನೀವು ಮನೇಲಿ ಈ ಡಾಬಾ ಸ್ಟೈಲ್ ಪನ್ನೀರ್ ಮಸಾಲ ಮಾಡ್ಕೊಳ್ಳಿ, ಕಳೆದೋಗ್ಬಿಡ್ತೀರ. ಚೆನ್ನಾಗಿ ತಿಂದರೂ ಗ್ಯಾಸ್ಟ್ರಿಕ್ ಆಗುತ್ತೆ, ಏನು ತಿಂದೆ ಉಪವಾಸ ಇದ್ರೂ ಕೂಡ ಗ್ಯಾಸ್ಟ್ರಿಕ್ ಆಗುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇಲ್ಲಿ ನಿವಾರಣೆಗಿರೋದು ಒಂದೇ ಅಮೃತೋನಿ ಗ್ಯಾಸ್ಟ್ರಿಕ್. 16ಕ್ಕಿಂತ ಹೆಚ್ಚು ಆಯುರ್ವೇದದ ಪದಾರ್ಥಗಳನ್ನ ಬಳಸಿ ಮಾಡಿರ್ತಕ್ಕಂಥದ್ದು ಅಮೃತೋನಿ ಗ್ಯಾಸ್ಟ್ರಿಕ್. ಲಕ್ಷಾಂತರ ಜನರು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನರಳುತ್ತಾ ಇರೋರು ಇದನ್ನು ತಗೊಂಡ್ಮೇಲೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಇದನ್ನು ಉಪಯೋಗಿಸೋದು ಕೂಡ ತುಂಬಾ ಸುಲಭ. ಯಾಕಂದರೆ ಒಳಗಡೆ ಒಂದು ಹಸಿರು ಕಲರ್ ಬಾಟ್ಲ್ ಇರುತ್ತೆ. ಒಂದು ಮುಚ್ಚಳದಷ್ಟು ಔಷಧಿನ ಒಂದು 40 ml 50 ml ಉಗುರು ಬೆಚ್ಚಗಿರೋ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಗಟಾಯಿಸ್ಬಿಟ್ಟು ಕುಡಿದ್ಬಿಡ್ಬೇಕು. ಊಟಕ್ಕಿಂತ ಮೊದಲು ಒಂದು ಸರಿ ತೊಗೊಂಡ್ರೆ ಸಾಕು. ಸಮಸ್ಯೆ ಜಾಸ್ತಿ ಆಗ್ಬಿಟ್ಟಿದೆ ಸರ್, ಗ್ಯಾಸ್ಟ್ರಿಕ್ ಹೋಗ್ತಾ ಇಲ್ಲ ಸರ್ ಅಂದರೆ 2 ಸರಿ ತಗೊಳ್ಳಿ. ಯಾಕಂದರೆ ಡಾಕ್ಟ್ರುಗಳು, ವಿಜ್ಞಾನಿಗಳು ತಮ್ಮ ಸಂಶೋಧನೆಯಿಂದ ಹೊರ ತಂದಿರೋದು ಈ ಅಮೃತೋನಿ ಗ್ಯಾಸ್ಟ್ರಿಕ್. ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ, ಆನ್ಲೈನಲ್ಲೂ ಕೂಡ ಶಾಪ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿ, ಈ ಐ ಬಟನ್ನ ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ. ನಮ್ಮ ಅಮೃತೋನಿಯವರ ಎಲ್ಲ ಪ್ರಾಡಕ್ಟು ಅಲ್ಲಿ ಸಿಗುತ್ತೆ, ಯಾವುದನ್ನು ಬೇಕಾದ್ರೂ ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಸನ್ಪ್ಯೂರ್ ಆಯಿಲು ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ಪ್ಯೂರ್ ಆಯಿಲ್. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆನ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದ್ದೀವಿ. ಭಾರತದ ಮೊಟ್ಟ ಮೊದಲನೆಯ ಫಿಸಿಕಲಿ ರಿಫೈನ್ ಮಾಡಿರೋ ಎಣ್ಣೆ ಯಾವುದು ಅಂದರೆ ಅದು ಕೂಡ ಸನ್ಪ್ಯೂರ್ ಆಯಿಲ್. ಮುರಳಿಯವರೇ, ಹಾಗಾದ್ರೆ ಎಲ್ಲ ಕಡೆ ಸಿಗುತ್ತಾ? ಖಂಡಿತವಾಗ್ಲೂ ಸಿಗುತ್ತೆ. ಸಣ್ಣ ಕಿರಾಣಿ ಅಂಗಡಿಯಿಂದ ದೊಡ್ಡ ಸೂಪರ್ ಮಾರ್ಕೆಟ್ ತನಕ ಎಲ್ಲ ಅಂಗಡಿಲಿ ಸಿಗುವಂಥ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ಪ್ಯೂರ್ ಆಯಿಲ್ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ. ಈ ಐ ಬಟನ್ನ ಪ್ರೆಸ್ ಮಾಡಿದ್ರೆ ಆನ್ಲೈನ್ ಶಾಪಿಂಗಿಗೆ ಹೋಗುತ್ತೆ. ಅಲ್ಲಿ ಸನ್ಪ್ಯೂರ್ ಅವ್ರದ್ದು ತುಂಬ ಪ್ರಾಡಕ್ಟ್ ಇದೆ, ಅದೆಲ್ಲವನ್ನೂ ಕೂಡ ಆನ್ಲೈನಲ್ಲಿ ನೀವು ಶಾಪ್ ಮಾಡ್ಬೋದು. ಮಿಲೆಕ್ಸ್, ನೇಚರ್ ಟು ಮ್ಯಾನ್ಕೈಂಡ್. ಏನ್ರಿ ಮಿಲೆಟ್ಸ್ ಅವ್ರ ಕತೆ ಇವಾಗ? ಏನು ಮಿಲೆಟ್ಸಿಂದ ಮಾಡಿರೋ ದೋಸೆ ಕೇಳ್ತೀರಾ, ಇಡ್ಲಿ ಕೇಳ್ತೀರಾ, ಉಪ್ಮಾ ಕೇಳ್ತೀರಾ, ಏನು ಬೇಕು ನಿಮ್ಗೆ ಹೇಳಿ, ಎಲ್ಲವೂ ಸಿಗ್ತಾ ಇದೆ ಮಿಲೆಕ್ಸ್ ಕಡೆಯಿಂದ. ಜೊತೆಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು, ತೂಕವನ್ನು ಕಡಿಮೆ ಮಾಡಿಕೊಳ್ಳಲು, ಶುಗರು ಮತ್ತು BPಯನ್ನು ನಾರ್ಮಲಾಗಿ ಇಟ್ಕೋಬೇಕು ಅಂದರೆ ನಮ್ಮ ಮಿಲೆಕ್ಸ್ ಪ್ರಾಡಕ್ಟ್ಗಳನ್ನ ಬಳಸೋಕ್ಕೆ ಶುರು ಮಾಡಿ. ಯಾಕಂದರೆ ತುಂಬ ಜನ ಇಷ್ಟಪಟ್ಟು ತಿಂತಾ ಇದ್ದಾರೆ. ನೀವು ಏನಾದರೂ ನಮ್ಮ ಮಿಲೆಕ್ಸ್ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಬೇಕಾಗಿದ್ರೆ ಐ ಬಟನ್ನ ಪ್ರೆಸ್ ಮಾಡಿ, ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ. ಅಲ್ಲಿ ನಮ್ಮ ಮಿಲೆಕ್ಸ್ ಅವರ ಎಲ್ಲ ಪ್ರಾಡಕ್ಟನ್ನು ಕೂಡ ನೀವು ಶಾಪ್ ಮಾಡ್ಬೋದು. ನಂದಿನಿ, ಲಕ್ಷಾಂತರ ಗ್ರಾಹಕರ ಹೆಮ್ಮೆಯ ಬ್ರ್ಯಾಂಡ್. ಲಕ್ಷಾಂತರ ಗ್ರಾಹಕರ ಹೆಮ್ಮೆಯ ಬ್ರ್ಯಾಂಡ್, ಕರ್ನಾಟಕದ ಹೆಮ್ಮೆ ನಂದಿನಿ. ನಮ್ಮ KMF ಅವರ ಉತ್ಪನ್ನಗಳನ್ನು ನಾವು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದ್ದೀವಿ. ಯಾಕಂದರೆ ನಂಬರ್ 1 ತುಪ್ಪ ಯಾವುದು ಅಂತ ಹೇಳಿದ್ರೆ ನಂದಿನಿನೇ. ನಂಬರ್ 1 ಹಾಲು ಯಾವುದು ಅಂತ ಕೇಳಿದ್ರೆ ಕರ್ನಾಟಕದಲ್ಲಿ ನಂದಿನಿ ಹಾಲೇನೆ. ಹಾಲು, ಮೊಸರು, ತುಪ್ಪ, ಮಜ್ಜಿಗೆ, ಪನ್ನೀರು, ಕೋವಾ, ಹಾಲಿನ ಎಲ್ಲ ಉತ್ಪನ್ನಗಳು ಸಿಗುವಂಥ ನಂಬಿಕೆಗೆ ಅರ್ಹವಾದಂಥ ಕಂಪನಿ ಯಾವುದು ಅಂತ ಹೇಳಿದ್ರೆ ಅದು KMF ನಂದಿನಿ ಬ್ರ್ಯಾಂಡ್. ಹಾಗೂ ಫ್ಲೇವರ್ಡ್ ಮಿಲ್ಕ್ಸ್, ಮಕ್ಕಳಿಂದ ದೊಡ್ಡವ್ರ ತನಕ ಇಷ್ಟಪ್ಪ. ನಮ್ಮ ಮಕ್ಕಳು ತುಂಬಾ ಚಿಕ್ಕವರು ಇರೋವಾಗ್ಲಿಂದಾನು ಫ್ಲೇವರ್ಡ್ ಮಿಲ್ಕ್ ಇವತ್ತವರೆಗೂ ಇಷ್ಟಪಟ್ಟು ಕುಡಿತೀವಿ. ನಾವು ಅಷ್ಟೇ, ಮಕ್ಕಳು ಅಷ್ಟೇ. ಎಲ್ಲಾ ರೀತಿಯ ಫ್ಲೇವರ್ಸ್ ಇದೆ ಇದರಲ್ಲಿ. ಸ್ಟ್ರಾಬೆರಿ ಇದೆ, ಪಿಸ್ತಾ ಇದೆ, ಬಾದಾಮ್ ಇದೆ, ಚಾಕ್ಲೇಟ್ ಫ್ಲೇವರ್ ಇದೆ. ಅದ್ರ ಜೊತೆಗೆ ಏನಂತ ಹೇಳಿದ್ರೆ ತುಂಬಾ ಜನ ಗೊತ್ತಿಲ್ಲ, ತುಂಬಾ ವೆರೈಟಿ ಆಫ್ ಐಸ್ ಕ್ರೀಮು ನಂದಿನಿ ಅವ್ರದ್ದಿದೆ, ವೆರೈಟಿ ಆಫ್ ಕುಕ್ಕೀಸ್ ಇದೆ, ವೆರೈಟೀಸ್ ಆಫ್ ಸ್ವೀಟ್ಸ್ ಇದೆ. ಇವೆಲ್ಲವೂ ನಮ್ಮ ನಂದಿನಿ ಬ್ರ್ಯಾಂಡಲ್ಲಿ ಸಿಗುವಂಥದ್ದು. ಯಾಕಂದರೆ ನಂದಿನಿ ಅಂದರೆ ಅದು ಬ್ರ್ಯಾಂಡು. ಆ ಬ್ರ್ಯಾಂಡು ಕರ್ನಾಟಕದ ನಂಬರ್ 1 ಬ್ರ್ಯಾಂಡ್ ನಂದಿನಿ ಪ್ರಾಡಕ್ಟ್ಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದ್ದೀವಿ. ಜೊತೆಗೆ ನೀವೇನಾದರೂ ಬಲ್ಕ್ ಆರ್ಡ್ರ್ ಬೇಕು, ನಮಗೆ ಬಲ್ಕಾಗಿ ನಂದಿನಿ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಐ ಬಟನ್ನ ಪ್ರೆಸ್ ಮಾಡಿ, ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಅಲ್ಲಿ ನಂದಿನಿಯ ಉತ್ಪನ್ನಗಳನ್ನ ಆನ್ಲೈನಲ್ಲಿ ನೀವು ಶಾಪ್ ಮಾಡ್ಬೋದು. ಡಾಬಾ ಶೈಲಿಯಲ್ಲಿ ಅದ್ಭುತವಾಗಿರುವಂಥ ಪನ್ನೀರ್ ಮಸಾಲವನ್ನು ಮಾಡಿದ್ದೀವಿ ನಮ್ಮ ಶುಚಿ ಕಿಚಿ ಚಾನಲ್ನಲ್ಲಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಾವು ಕಳಿಸುವಂಥ ವೈವಿಧ್ಯಮಯ ಅಡುಗೆಗಳು ನಿಮಗೆ ಬಂದು ತಲುಪುತ್ತೆ ಅಂತೇಳಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.